ಹಾಯ್ ಎಲ್ರಿಗೂ ನಮಸ್ಕಾರಗಳು. ಎಸ್ ಎ ಹೆಲ್ತಿ ರೆಸಿಪಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನೋಡಿ ಸೂಪರಾಗಿರುವ ಬಂಗುಡೆಯನ್ನು ತೆಂಗಿನಕಾಯಿ ಮೆಣಸೆಲ್ಲ ಹಾಕಿ ಒಂದು ಸೂಪರಾಗಿರೋ ಸಾರು ಮಾಡಿದ್ದೇನೆ. ಸುಲಭವಾಗಿ ಮಣ್ಣಿನ ಪಾತ್ರೆಯಲ್ಲಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೇನೆ. ನಾವು ಸಾಮಾನ್ಯವಾಗಿ ಮೀನು ತರೋದೆಲ್ಲ ಶಿವಾಜಿನಗರದಿಂದ, ಆದರೆ ಇವಾಗ ಸರಿಯಾದ ಮೀನು ಸಿಗ್ತಾ ಇಲ್ಲ ಇಲ್ಲೂ. ಯಾಕಂದರೆ ಸಮುದ್ರದ ಕಡೆ ಎಲ್ಲ ಟ್ರೋಲಿಂಗ್ ನಡೀತಾ ಇದೆ. ಟ್ರೋಲಿಂಗ್ ಅಂದರೆ ಈ ಮೊಟ್ಟೆ ಹಾಕೋ ಸಮಯದಲ್ಲಿ ಮೀನು ಹಿಡಿಬಾರ್ದು ಅಂತ ಬಹಳ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಹಾಗೆ ಇವರು ಇನ್ನು ದೋಣಿಯಲ್ಲಿ ಹಿಡ್ಕೊಂಡು ಬಂದ ಮೀನು ತರ್ತಾರೆ ಅಂತ ಹೇಳ್ತಾರೆ. ಆದರೆ ಪರವಾಗಿರಲಿಲ್ಲ, ಮೀನು ಚೆನ್ನಾಗಿತ್ತು. ಹಾಗೆ ನಾನು ನಮ್ಮ ಮನೆ ಹತ್ರ ಇರೋ ಅಂಗಡಿಯಿಂದಲೇ ಇವತ್ತು ತಗೊಂಡು ಬಂದೆ. ಇವತ್ತಿನ ಬಂಗುಡೆ ಸಾರಿಗೆ ನಾನು ತಗೊಂಡಿರೋದು 1 kg ತೊಳೆದಿಟ್ಟ ಬಂಗುಡೆ. ನೋಡಿ, ಇದು ಅಂಗಡಿಯಲ್ಲೇ ಕಟ್ ಮಾಡಿಸ್ಕೊಂಡು ಬಂದೆ. ಇದಕ್ಕೆ ಹೆಸರು ಕೇರಳ ಕಟ್ಟಿ. ಈಗ ಮಸಾಲೆಗೆ ರೆಡಿ ಮಾಡೋಣ. ಮೀನಿನ ಮಸಾಲೆಯನ್ನು ಎಣ್ಣೆ ಹಾಕಿ ಹುರಿಬೇಕು. ಅದನ್ನೀಗ ರೆಡಿ ಮಾಡುವುದು. ಈಗ ಒಂದು ಅರ್ಧನೋ 3/4 ಸ್ಪೂನ್ ಅಷ್ಟು ಎಣ್ಣೆ ಹಾಕುವ. ಇದು ಹುರಿಗೋಸ್ಕರ, ಹುರಿಲಿಕ್ಕಾಗಿ. ಈಗ 1 ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಫಸ್ಟ್ ನಾವು ಬ್ಯಾಡಗಿ ಮೆಣಸನ್ನು ಹುರಿಯುವ. ಒಂದು 7-8 ತಗೊಂಡಿದ್ದೇನೆ. ಇದು ಫ್ರೈ ಆಗ್ತಾ ಬರುವಾಗ ಒಂದು 14 ಗುಂಟೂರು ಮೆಣಸಿನಕಾಯಿ. ಖಾರ ಕಮ್ಮಿ ಇದೆ, 2 ಕೂಡ ಖಾರ ಕಮ್ಮಿ ಇದೆ. ಇನ್ನು ಹಸಿಮೆಣಸಿನಕಾಯಿ ಎಲ್ಲ ಹಾಕಲಿಕ್ಕಿದೆ ಅಲ್ವಾ. ಇದನ್ನು ಕೂಡ ಸೀದು ಹೋಗೋದಾಗಿ ಫ್ರೈ ಮಾಡಿ. ಇವಾಗ ಇದನ್ನೊಂದು ಪಾತ್ರೆಗೆ ಹಾಕುವ. 1 ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಹಾಕುವ. ಹಾಗೆ ಒಂದು 5-6 ಕಾಳು ಮೆಣಸು ಸಾಕು, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಸ್ಟವ್ ಆಫ್ ಮಾಡಿದ ಮೇಲೆ 1-2 ಚಿಟಿಕೆಯಷ್ಟು ಮೆಂತ್ಯ ಕಾಳು. ಯಾಕಂದರೆ ಮೆಂತ್ಯ ಕಾಳು ಸೀದು ಹೋದರೆ ಸಾರು ಕಹಿ ಬರ್ಬೋದು. ಅದಕ್ಕಾಗಿ ಈ ಮಣ್ಣಿನ ಪಾತ್ರೆ ಬಿಸಿ, ಯಾವುದೇ ಪಾತ್ರೆ ಆಗಲಿ, ಅದರ ಬಿಸಿಯಲ್ಲೇ ಮೆಂತ್ಯ ಫ್ರೈ ಆಗ್ತಾ ಇರುತ್ತೆ. ಹಾಗಾಗಿ ಮತ್ತೆ ಅದನ್ನು ಸ್ಟವ್ ಆನ್ ಮಾಡಲಿಕ್ಕೆ ಹೋಗ್ಬೋದು. ಇಲ್ಲೇ ಇರಲಿ, ಇದು ಬಿಸಿ ಆರುವರೆಗೆ. ಹಸಿ ಮಾವಿನಕಾಯಿ ಹಾಕೋದ್ರಿಂದ ಇಲ್ಲಿ ನಾನು ಮೀಡಿಯಮ್ ನಿಂಬೆ ಸೈಜಿನ ಹುಣಸೆ ಹಣ್ಣು ತಗೊಂಡಿದ್ದೇನೆ. ಮಾವಿನಕಾಯಿ ಹಾಕೋದಿಲ್ಲ ಅಂದರೆ ಗಾತ್ರದಲ್ಲಿ ತಗೊಳ್ಬೇಕು. ಯಾಕಂದರೆ ಮೀನು ಸಾರಿಗೆ ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿ ತಾಗಬೇಕು. ಈಗ ಫುಲ್ಲು ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ, ಚಿಕ್ಕ ತೆಂಗಿನಕಾಯಿ, ಮೀಡಿಯಮ್ಗಿಂತಲೂ ಚಿಕ್ಕದಿತ್ತು. ಹಾಗೆ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದೆ. ಹುರಿದಿಟ್ಟ ಬ್ಯಾಡಗಿ ಮತ್ತು ಗುಂಟೂರು ಹಾಕುವ. ನೋಡಿ, ನಾಯಿ ಬೊಗಳ್ತಾ ಇದೆ ನಮ್ಮದು. ಹುಳಿ ಹಾಕಿದೆ. ಹಾಗೆ ಕೊತ್ತಂಬರಿ ಬೀಜ, ಮೆಂತ್ಯ, ಕಾಳು ಮೆಣಸು. ಇವಾಗ ನೀರು ಹಾಕಿ ರುಬ್ಬಿಬಿಡುವ. ಕಣ್ಣಿನ ಕಾಡಿಗೆ ಥರ ರುಬ್ಕೊಂಡು ಬರಬೇಕು. ಈಗ ಕಣ್ಣಿನ ಕಾಡಿಗೆ ಅಷ್ಟೇ ನೈಸಾಗಿ ರುಬ್ಬಿದ್ದಾಯಿತು. ತುಂಬ ಚೆನ್ನಾಗಿ ರುಬ್ಕೊಂಡು ಬಂದಿದೆ. ನಾನು ಕಾಣ್ತಾ ಇದೆಯಾ? ನಾವು ಮೀನಿನ ತೆಂಗಿನಕಾಯಿ ಸಾರಿಗೆ ಒಂದು ತೊಟ್ಟು ಎಣ್ಣೆ ಬಳಸೋದಿಲ್ಲ. ಅದು ಮೆಣಸು ಹುರಿಯುವಾಗ 1/2 ಸ್ಪೂನ್ 3/4 ಸ್ಪೂನ್ ಹಾಕ್ತೀವಿ, ಅದೇ ಎಣ್ಣೆ. ಈಗ ಇಲ್ಲಿ ನೋಡಿ, ಮೀಡಿಯಮ್ ಗಾತ್ರದ ಒಂದು ಈರುಳ್ಳಿ, ಖಾರ ಕಮ್ಮಿ ಇರುವ ಒಂದು 7 ಹಸಿಮೆಣಸಿನಕಾಯಿ. ನೋಡಿ, ಈ ಥರ. ಇದು ಖಾರ ಬಹಳ ಕಮ್ಮಿ, ಬೇರೆ ಖಾರ ಎಲ್ಲ ಆ್ಯಡ್ ಮಾಡಿದ್ದೇವಲ್ಲ. ಹಾಗೆ ದೊಡ್ಡ ಒಂದು ಟೊಮೆಟೊ, ಒಂದು ಮಾವಿನಕಾಯಿದು ಒಂದು ಸೈಡ್ದಷ್ಟು ಹಾಕಿದ್ದೇನೆ. ಹಾಗೆ ಸ್ವಲ್ಪ ಶುಂಠಿ, ಅರ್ಧ ಅಂಗುಲ. ಈಗ ಹಸಿ ಮಾವಿನಕಾಯಿನ ಬಿಟ್ಟು ಬಾಕಿ ಎಲ್ಲವನ್ನು ಹಾಕುವ. ಈಗ ಈರುಳ್ಳಿ, ಮೆಣಸು ಅಂದರೆ ಹಸಿಮೆಣಸಿನಕಾಯಿ, ಶುಂಠಿ, ಟೊಮೆಟೊ, ಮಾವಿನಕಾಯಿ ಮಾತ್ರ ಸಾರು ಚೆನ್ನಾಗಿ ಕುದಿಯುವಾಗ ಮೀನು ಹಾಕೋ ಮೊದಲು ಹಾಕಬೇಕು. ಯಾಕಂದರೆ ಮಾವಿನಕಾಯಿ ಬೇಗ ಅಲ್ವಾ ಮೆತ್ತಗೆ ಆಗೋದು. ಮಸಾಲೆ ಹಾಕಿ ಅದಕ್ಕೆ ನಾವು ನೀರಿನ ಅಳತೆ ಕೂಡ ಮಾಡುವ.
ಈಗ ನೀರಿನ ಅಳತೆ ಮಾಡುವ. ಅದೇ ಮಿಕ್ಸಿ ಜಾರಿಗೆ ನೀರು ಹಾಕಿ ಮತ್ತೆ ಈ ಥರ ನೋಡಿದರೆ ಸಾಕಾಗ್ತದೆ. ಕಾಡಿಗೆ ಥರ ಆಗಿದೆ ನೋಡಿ, ನೈಸಾಗಿ. ಕಾಡಿಗೆ ಹೇಳುವಾಗ ಕನ್ನಡದಲ್ಲಿ ಒಂದು ಹಾಡಿದಲ್ಲ, ಕಣ್ಣಿಗೆ ಚಂದ ಕಾಡಿಗೆ ಚಂದ, ಹೆಣ್ಣಿಗೆ ಚಂದ ನಾಚಿಕೆ ಚಂದ. ನೋಡಿ ಸ್ವಲ್ಪ ನೀರು ಬೇಕು ಇನ್ನು. ತುಂಬ ಗಟ್ಟಿಯಾದರೆ ಒಂಥರ ಆಗುತ್ತೆ ಮೀನು ಸಾರು. ನೋಡಿ ಇನ್ನು ಉಪ್ಪು ಹಾಕುವಾಗ ಕರೆಕ್ಟ್ ಆಗುತ್ತೆ ಇದರ ಪಾಕ. ಉಪ್ಪು ಕೂಡ ನೀರನ್ನು ಬಿಡ್ತದಲ್ವಾ. ಸದ್ಯಕ್ಕೆ ಈ ಸ್ಪೂನಲ್ಲಿ 2 ಸ್ಪೂನ್ ಉಪ್ಪು ಹಾಕ್ತೇನೆ, ಇಷ್ಟು ಬೇಕು. ಮತ್ತು ನಾವು ನೋಡಿ ಹಾಕುವ, ಕುದಿಯುವಾಗಲೇ ಗೊತ್ತಾಗೋದು ನಮಗೆ ಎಷ್ಟು ಉಪ್ಪು ಬೇಕು ಅಂತ. ಈಗ ಇನ್ನು ಸ್ಟವ್ ಮೇಲೆ ಇಡುವ. ಈಗ ಮಾವಿನಕಾಯಿನ ಹಾಕುವ. ನೋಡಿ ಒಂದೆರಡು ನಿಮಿಷ ಕುದೀಲಿ, ಮುಚ್ಚಿಡುವ. ಯೂಟ್ಯೂಬ್ ಮಾಡುವವರಿಗೆ ಖಂಡಿತವಾಗಿ ಬಹಳ ಪೇಷನ್ಸ್ ಇರಬೇಕು, ಸಾಮಾನ್ಯದವರಿಗೆ ಆಗೋದಿಲ್ಲ. ಮೊದಲು ಯಾರೋ ಹೇಳ್ತಾಯಿದ್ರು ಹೀಗೆ, ನಾನು ನಂಬ್ತಾ ಇರಲಿಲ್ಲ. ಯಾಕೆಂದರೆ ಅದಕ್ಕೆ ನಾವು ಯೂಸ್ ಮಾಡೋ ಪಾತ್ರೆಗಳು ಮತ್ತು ನಮಗೆ ಬೀಳುವ ಕೆಲಸ, ಕಿಚನ್ನು ಬೇಕಾಬಿಟ್ಟು ಹಾಳಾಗೋದು, ಅದನ್ನೆಲ್ಲ ಸರಿ ಮಾಡಬೇಕಲ್ವ. ನಾವು ಮಾಡಿದ್ದನ್ನು ಬೇರೆಯವರು ಸರಿ ಮಾಡಬೇಕಂದ್ರೆ ಯಾರು ಮಾಡ್ತಾರೆ? ಮಾಡಲ್ಲ, ನಾವೇ ಮಾಡಬೇಕಲ್ವ. ಹಾಗಾಗಿ ತುಂಬ ಪೇಷನ್ಸ್ ಇರಬೇಕು. ಈ ಹಿಂದೆ ತುಂಬ ಜನ ಹೇಳಿದ್ದಾರೆ ಇದನ್ನು ಯೂಟ್ಯೂಬಲ್ಲಿ. ಆಗ ನಾನೇನೋ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ಈಗ ಗೊತ್ತಾಗ್ತಾ ಇದೆ ನನಗೆ. ಬೆಳಿಗ್ಗೆ ನಾನು ಒಂದೊಂದು ಸಲ 5:30 ಹೇಳ್ತೇನೆ, ಒಂದೊಂದು ಸಲ ಜಾಯಿಂಟ್ ಮಾಡಲಿಕ್ಕೆ 12 ಗಂಟೆ 12:30ವರೆಗೆ ನಾನು ಜಾಯಿಂಟ್ ಮಾಡ್ತಾಯಿರ್ತೀನಿ. ಯಾಕಂದರೆ ಅಷ್ಟೊಂದು ಗೊತ್ತಿಲ್ಲ ಅಲ್ವ ನಮಗೆಲ್ಲ, ಇದರಲ್ಲಿ ಲ್ಯಾಪ್ಟಾಪಲ್ಲೆಲ್ಲ ಮಾಡಲಿಕ್ಕೆ, ಮೊಬೈಲಲ್ಲೇ ಮಾಡಬೇಕು ನಾವು. ಈಗ ನೋಡಿ ಮಾವಿನಕಾಯಿ ಕುದೀತಾ ಇರಲಿ. ಈಗ ನೋಡಿ ಇನ್ನೂ ಸಾರು ಚೆನ್ನಾಗಿ ಕುದಿಯುವಾಗ ಮೀನು ಹಾಕಬೇಕು. ನನಗೆ ಈ ಯೂಟ್ಯೂಬಿಂದ ಸಿಕ್ಕಿದೊಂದು ದೊಡ್ಡ ಬೆನಿಫಿಟ್ ಅಂದರೆ, ನನ್ನ ತಮ್ಮನ ನೋವಲ್ಲಿ ಹೇಗಾಗಿದ್ದೆ ಅಂದರೆ ಅದು ನನಗೂ ನನ್ನ ಕುಟುಂಬಕ್ಕೆ ಮಾತ್ರ ಗೊತ್ತು. ಅದರಿಂದ ಸ್ವಲ್ಪ ಈ ಥರ ವೀಡಿಯೋ ಎಲ್ಲ ಮಾಡುವಾಗ ರಿಲೀಫ್ ಸಿಗ್ತದೆ. ಅದೊಂದು ನನಗೆ ಸಿಕ್ಕಿರುವ ದೊಡ್ಡ ಬೆನಿಫಿಟ್ ಅಂತಲೇ ಹೇಳ್ಬೋದು. ದುಡ್ಡೆಲ್ಲ ಸೆಕೆಂಡ್ರಿ ಅಲ್ವ, ದುಡ್ಡು ಬರ್ಬೋದು ಹೋಗ್ಬೋದು, ಅದೆಲ್ಲ ಸೆಕೆಂಡ್. ಮನಸ್ಸಿನ ನೋವಿದೆ ಅಲ್ವ, ಅದನ್ನು ಯಾರೇ ಹೇಳಿದ್ರು ನಮಗೆ ಅಷ್ಟು ಈಸಿ ಅಲ್ಲ ಈ ಮರಣದ ನೋವಿಂದ ಹೊರಗಡೆ ಬರೋದು. ಈಗ ನಾನು ಬ್ಯುಸಿಯಾಗಿರುವಾಗ ನನ್ನ ತಲೆಯೆಲ್ಲ ಇಲ್ಲಿ ಇರುತ್ತೆ ನಂದು. ಈಗ ನೋಡಿ ಮೀನು ಹಾಕ್ತಾಯಿದ್ದೇನೆ. ಮೀನು ಹಾಕಿ ಕೂಡ ಅಷ್ಟೇ, ಇದು ಮೀಡಿಯಮ್ ಸೈಜ್ ಬಂಗುಡೆ 3 ನಿಮಿಷ ಸಾಕು. ಮಣ್ಣಿನ ಪಾತ್ರೆ ಆಗಿದ್ದಕ್ಕೆ, ಅಲ್ಯೂಮಿನಿಯಂ ಆದರೆ 4. ಯಾಕೆಂದರೆ ಮಣ್ಣಿನ ಪಾತ್ರೆಯಲ್ಲೇ ಬೇಯ್ತಾ ಇರ್ತದೆ, ಅಷ್ಟು ಬಿಸಿ ನಿಲ್ಲುತ್ತೆ ಅದರಲ್ಲಿ. ಇದು ಕುದೀಲಿ ಫಸ್ಟು. ನನಗೆ ಅಲ್ಯೂಮಿನಿಯಂ ಪಾತ್ರೆಯಲ್ಲೆಲ್ಲ ಮೀನು ಸಾರು ಮಾಡಿದಾಗೆ ಆಗಲ್ಲ. ಇದೇ ಬೇಕು, ಮಣ್ಣಿನ ಪಾತ್ರೆನೇ ಬೇಕು. ಅದು ಮನೆಯಲ್ಲೆಲ್ಲ ನೋಡಿದೆ ಅಲ್ವ ನಾವು ಕಲಿತದ್ದು ಊರಲ್ಲೆಲ್ಲ. ನೋಡಿ ಈಗ ಚೆನ್ನಾಗಿ ಒಂದು 3 ಕುದಿ ಬರಬೇಕು. ಮೀನು ಹಾಕಿದ ಮೇಲೆ ಸಾರು ಕೆಳಗಡೆ ಬೀಳೋದಿಲ್ಲ. ಹಾಗೆ ಈಗ ಪೂರ್ತಿಯಾಗಿ ಇದನ್ನು ಮುಚ್ಚಬೋದು ಈಗ ನಾವು. ಹಾಗೆ ನಮ್ಮ ಬಂಗುಡೆ ಸಾರು ರೆಡಿ ಆಯಿತು. ಎಲ್ಲರೂ ಕೂಡ ಇದನ್ನು ಮನೆಯಲ್ಲಿ ಮಾಡಿ ನೋಡಿ ಆಯಿತಾ. ಇದನ್ನು ಇವತ್ತು ಮಾಡಿ ನಾಳೆ ತಿಂದರೆ ಇನ್ನಷ್ಟು ಟೇಸ್ಟಿಯಾಗಿರ್ತದೆ. ಹಾಗೆ ಎಲ್ಲದಕ್ಕೂ ಇದು ಎಲ್ಲ ಬೆಳಗಿನ ತಿಂಡಿಗೆ, ಹಾಗೆ ಕುಚ್ಚಲಕ್ಕಿ, ಬೆಳ್ತಿಗೆ ಅನ್ನ, ರೊಟ್ಟಿ, ಚಪಾತಿ, ಗೋಧಿ ದೋಸೆ, ಉದ್ದಿನ ದೋಸೆ, ನೀರು ದೋಸೆ, ಈರುಳ್ಳಿ ದೋಸೆ, ಹಾಗೆ ಪ್ರತಿಯೊಂದು ಕೂಡ ಸೂಪರಾಗಿರುವ ಮೀನು ಸಾರು. ಡ್ರೈ ಚಪಾತಿಗಂತ ಹೇಳೋದೇ ಬೇಡ. ಹಾಗೆ ಇದನ್ನು ನೋಡಿ ಸುಲಭ, ತುಂಬ ಸುಲಭ ಇದೆ. ನಿಮ್ಮ ಮಸಾಲೆ ರೆಡಿಮೇಡೆಲ್ಲ ಮಾಡ್ತೀವಲ್ವ, ಯಾಕಂದರೆ ರೆಡಿ ಮೆಣಸಿನ ಪುಡಿ ಅದೆಲ್ಲ ಹಾಕಿ ಮಾಡೋದಕ್ಕಿಂತ ಇದು ಈಸಿ ಇದೆ, ಟೇಸ್ಟಿ ಇದೆ, ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಈಗ ಮುಚ್ಚಿಡುವ. ಎಲ್ರಿಗೂ ಟಾಟಾ ಬೈ, ಸಿ ಯು, ಟೇಕ್ ಕೇರ್.